Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFG ಮಾಗಡಿ. ಇವತ್ತಿನ ದಿವಸ ನಾನು ಮುಂದೆ ತಂದಿರುವಂತಹದ್ದು ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. ಲಾಸ್ಟ್ ಸೆಷನ್ಸಲ್ಲಿ ಬುಕ್ ಪ್ರಾಫಿಟ್ ಕಂಡುಹಿಡಿಯೋದನ್ನು ಕಲ್ತ್ವಿ, ಅಲೋವಬಲ್ ರೆಮ್ಯುನರೇಷನ್ನ ಕಲ್ತ್ವಿ, ಮ್ಯಾಕ್ಸಿಮಮ್ ರೆಮ್ಯುನರೇಷನ್ ಅಲೋವಬಲ್ ಅಂಡರ್ ಸೆಕ್ಷನ್ 40B ಕಲ್ತ್ವಿ ಮತ್ತು ಬೇಸಿಕ್ಸ್ ಆಫ್ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ನ ತಿಳ್ಕೊಂಡ್ವಿ. ಇವತ್ತು ಲಾಸ್ಟ್ 2 ಸ್ಟೆಪ್ಸ್ ಉಳ್ಕೊಂಡಿದೆ. ಆ 2 ಸ್ಟೆಪ್ಸ್ ಯಾವುದು ಅಂದರೆ ಕಾಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಆ್ಯಂಡ್ ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು. ಲಾಸ್ಟ್ ಸೆಷನಲ್ಲಿ ಮಾಡಿರೋದು ಇಂಪಾರ್ಟೆಂಟ್ ಅಲ್ವಾ ಅಂದರೆ ಅದು ಇಂಪಾರ್ಟೆಂಟೇ. ಅದು ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿದ್ದೇ ಆದರೆ ಇದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕರೆಕ್ಟ್ ಫುಲ್ ಮಾರ್ಕ್ಸ್ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ ಸ್ಟೂಡೆಂಟ್ಸ್. ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಆಲ್ಸೋ. ಈ ಚಾಪ್ಟ್ರಲ್ಲಿ ಪ್ರಾವಿಷನ್ಸ್ ಕಡಿಮೆ ಇದೆ, ಸೊ ಅದಕ್ಕೆ ಈ ಚಾಪ್ಟರ್ನ ನಾನು ಫೋಕಸ್ ಮಾಡಿ ಫಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರುವಂಥದ್ದು. ಬಿಸ್ನೆಸ್ ಟ್ಯಾಕ್ಸೇಷನಲ್ಲಿ ಇದು ಫಸ್ಟ್ ಯೂನಿಟ್ ಆಗಿ ತೊಗೊಂಡಿರುವಂಥದ್ದು ಕೂಡ ಸ್ಟೂಡೆಂಟ್ಸ್. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ. ಏನೇ ಡೌಟ್ ಬಂದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಹತ್ರನೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ಕೊಟ್ಟಿರುವಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಮೇಲೆ ಟಚ್ ಮಾಡಿದ ನಂತರ ಅಲ್ಲಿ ಆಲ್ ಅಂತ ಕೊಡಿ ಸ್ಟೂಡೆಂಟ್ಸ್. ಕಾರಣ ಇಷ್ಟೇ, ನಾನು ಯಾವಾಗಲೇ ಹಾಕ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ಬಂದು ನಿಂತ್ಕೊಳ್ಳುತ್ತೆ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದ್ರೆ ನೋಡೋಣ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂಡ್ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ 5 ಹೆಡ್ ಆಫ್ ಇನ್ಕಮ್ಸ್ ಇದೆ. ಎಷ್ಟು ಹೆಡ್ಸ್ ಇದೆ? 5 ಹೆಡ್ ಆಫ್ ಇನ್ಕಮ್ಸ್ ಇದೆ. ಹೆಡ್ ಆಫ್ ಇನ್ಕಮ್ಸ್ ಇದೆ. ಯಾವುದು? ಒಂದು ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ. ಎರಡನೇದು ಇನ್ಕಮ್ ಫ್ರಮ್ HD. ಮೂರನೇದು ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ನಾಲ್ಕನೇದು ಕ್ಯಾಪಿಟಲ್ ಗೇನ್ಸ್. ಈ 4 ಹೆಡ್ನಲ್ಲಿ ಬರದೇ ಇರುವಂತಹ ಇನ್ಕಮ್ಸ್ ಎಲ್ಲನೂ ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಈ 5 ಹೆಡ್ ಆಫ್ ಇನ್ಕಮ್ಸ್ನ ನಾವು ಟೋಟಲ್ ಮಾಡಿದ್ರಂದ್ರೆ ಬರುವಂತಹ ಅಮೌಂಟ್ನ ನಾವು ಕರಿತೀವಿ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80C to 80U ಡಿಡಕ್ಷನ್ಸ್ನ ನಾವು ಲೆಸ್ ಮಾಡಿದ್ರೆ ಬರುವಂತಹ ಅಮೌಂಟ್ನ ನಾವೇನಂತ ಕರಿತಾರೆ? ಟೋಟಲ್ ಇನ್ಕಮ್. ಇದೇನೆ ಟೋಟಲ್ ಇನ್ಕಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಇಲ್ಲಿ ಫಾರ್ಮೆಟ್ ನೋಡೋಣ. ಇಲ್ಲಿ ಫಾರ್ಮೆಟ್ಗೆ ಹೋಗಕ್ಕೆ ಮುಂಚೆ ಈ ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಮಾಡುವಾಗ ಸ್ಯಾಲರಿ, ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋದು ಬರೋದಿಲ್ಲ. ಹಾಗಾದರೆ ಎಷ್ಟು ಹೆಡ್ ಮಾತ್ರ ಉಳ್ಕೊಳ್ಳುತ್ತೆ ಸ್ಟೂಡೆಂಟ್ಸ್? 4 ಹೆಡ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾದರೆ ಫಸ್ಟ್ ಹೆಡ್ ಆಫ್ ಇನ್ಕಮ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ರೆಡಿಟ್ ಸೈಡ್ನಲ್ಲಿ ಆತ ಏನಾದರೂ ಪ್ರಾಬ್ಲಮ್ನಲ್ಲಿ ಏನಾದರೂ ಇನ್ಕಮ್ ಫ್ರಮ್ HP ಅಂತ ಡೈರೆಕ್ಟಾಗಿ ಕೊಟ್ಟರೆ ಡೈರೆಕ್ಟಾಗಿ ಅಮೌಂಟ್ ತೊಗೊಂಬಿಡಿ ಸ್ಟೂಡೆಂಟ್ಸ್. ಅಕಸ್ಮಾತ್ ಏನಾದರೂ ಅವರು ರೆಂಟ್ ಫ್ರಮ್ HP ಅಂತ ಏನಾದ್ರು ಕೊಟ್ಟಿದ್ರೆ, ಏನಂತ ಕೊಟ್ಟಿದ್ರೆ ಸ್ಟೂಡೆಂಟ್ಸ್? ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ಫ್ರಮ್ HP ಅಂತ ಕೊಟ್ಟಿದ್ರೆ ನಾವು ಇನ್ನರ್ ಕಾಲಮಲ್ಲಿ ತಗೊಬೇಕಾಗಿರುತ್ತೆ. ಅದೇನೇ ಏನಾಗಿರುತ್ತೆ ಅಂದರೆ ಗ್ರಾಸ್ ಆನ್ಯುಯಲ್ ವ್ಯಾಲ್ಯೂ ಆಗಿರುತ್ತೆ ಸ್ಟೂಡೆಂಟ್ಸ್. ಈ HPಗೆ ಸಂಬಂಧಪಟ್ಟಿರೋ ಹಾಗೆ ಡೆಬಿಟ್ ಸೈಡ್ನಲ್ಲಿ ಏನಾದ್ರು ಮುನ್ಸಿಪಲ್ ಟ್ಯಾಕ್ಸ್ ಏನಾದ್ರು ಕೊಟ್ಟಿದ್ರೆ, ಏನು ಕೊಟ್ಟಿದ್ರೆ ಸ್ಟೂಡೆಂಟ್ಸ್? ಮುನ್ಸಿಪಲ್ ಟ್ಯಾಕ್ಸ್ ಏನಾದ್ರು ಕೊಟ್ಟಿದ್ರೆ ಆ ಮುನ್ಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಲೆಸ್ ಮಾಡಿದ್ರೆ ಬರೋದನ್ನ ನಾವು ಕರಿತೀವಿ ನೆಟ್ ಆನ್ಯುಯಲ್ ವ್ಯಾಲ್ಯೂ, NAV ಅಂತ ಕರಿತೀವಿ. ಈ ನೆಟ್ ಆನ್ಯುಯಲ್ ವ್ಯಾಲ್ಯೂನಲ್ಲಿ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಲೆಸ್ ಮಾಡಬೇಕಾಗಿರುತ್ತೆ. 2 ಡಿಡಕ್ಷನ್ ಬರುತ್ತೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್. ಏನು ಸಿಗುತ್ತೆ? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಷ್ಟು ಸಿಗುತ್ತೆ? 30% ಆಫ್
NAV ಸಿಗುತ್ತೆ. ಇಲ್ಲಿ NAV ಏನು ಬಂದಿರುತ್ತೋ ಸ್ಟೂಡೆಂಟ್ಸ್, ಈ NAV ಮೇಲೆ ನಾವು ಎಷ್ಟು ಪರ್ಸೆಂಟ್ ಮಾಡಬೇಕಾಗಿರುತ್ತೆ? 30% ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 30% ಮಾಡಿ ಇನ್ನರ್ ಕಾಲಮಲ್ಲಿ ಇಟ್ಕೊಬೇಕು. ಎರಡನೇದಿದೆ, ಈ ಮನೆನ ಕಟ್ಟಕ್ಕೋಸ್ಕರ, ಈ ಹೌಸ್ ಪ್ರಾಪರ್ಟಿನ ಕಟ್ಟಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಲೋನ್ ಏನಾದ್ರು ಪೇಮೆಂಟ್ ಮಾಡ್ತಿದ್ರೆ ಆ ಇಂಟ್ರೆಸ್ಟ್ ಆನ್ ಲೋನ್ನ ಕೂಡ ಸೇರಿಸ್ಕೊಂಡು ಈ ಎರಡು ಅಮೌಂಟ್ನ ಎಲ್ಲಿಡಬೇಕಾಗುತ್ತೆ. ಈ NAV ಅನ್ನೋದರಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮತ್ತು ಇಂಟ್ರೆಸ್ಟ್ ಆನ್ ಲೋನ್ ಇವೆರಡೂ ಸೇರಿಸಿ ಕಳೆದ ಮೇಲೆ ಬರುತ್ತೆ ನೋಡ್ರಿ. ಇದನ್ನು ನಾವು ಇನ್ಕಮ್ ಫ್ರಮ್ HP ಅಂತ ಹೇಳ್ತೀವಿ. ಹಾಗಾದರೆ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ HP ಬಗ್ಗೆ ಎರಡು ರೀತಿ ಕೊಡ್ಬೋದು. ಡೈರೆಕ್ಟಾಗಿ ಅವನೇ ಇನ್ಕಮ್ ಫ್ರಮ್ HP ಅಂತ ಕೊಟ್ಟು ಬ್ರ್ಯಾಕೆಟ್ನಲ್ಲಿ ಕಾಂಪ್ಯೂಟೆಡ್ ಅಂತ ಕೊಟ್ಟರೆ ಅವನೇ ಕ್ಯಾಲ್ಕುಲೇಟ್ ಮಾಡಿದಾನೆ, ಡೈರೆಕ್ಟಾಗಿ ತಗೊಳ್ಳಿ. ಇದು ಏನು ಮಾಡುವಂಥ ಅಗತ್ಯ ಇರೋದಿಲ್ಲ. ಅಕಸ್ಮಾತ್ ಅವನು ಬರೀ ಇನ್ಕಮ್ ಫ್ರಮ್ HP ಕೊಟ್ಟಿದ್ದಾನೆ ಸರ್, ಕಾಂಪ್ಯೂಟೆಡ್ ಅಂತ ಕೊಟ್ಟಿಲ್ಲ ಅಂದರೂ ಕೂಡ ಕಾಂಪ್ಯೂಟೆಡ್ ಅಂತ ಅರ್ಥ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಅಮೌಂಟ್ ಕಾಲಮಲ್ಲಿ ಇಡಬೇಕಾಗಿರುತ್ತೆ. ಆಲ್ರೆಡಿ ಇನ್ಕಮ್ ಫ್ರಮ್ HP ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾನೆ ಅಂದ್ಬಿಟ್ಟಿದೆ. ಅದೇ ಅಕಸ್ಮಾತ್ ರೆಂಟ್ ಫ್ರಮ್ HP ಅಂತ ಏನಾದ್ರು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ನಾವು ಅದೇನೇ GAV ಆಗಿರುತ್ತೆ ಸ್ಟೂಡೆಂಟ್ಸ್. ಡೆಬಿಟ್ ಸೈಡಲ್ಲಿ ಹಾಗೆ ನೋಡಿ, ಅಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಆನ್ HP ಅಥವಾ ಲೋಕಲ್ ಟ್ಯಾಕ್ಸ್ ಆನ್ HP ಅಂತ ನಾವು ಕೊಟ್ಟಿದ್ದಾರೆ, ಅದನ್ನು ಕಳೀರಿ. ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ನೋ ವರಿ, ಡ್ಯಾಶ್ ಹಾಕ್ಬಿಟ್ಟಿದೆ. ಏನು ಕೊಟ್ಟಿರ್ತಾನೋ ಅದನ್ನೇ NAV ಅಂತ ತಗೊಳ್ಳಿ. ಅದ್ರ ಮೇಲೆ 30% ಡಿಡಕ್ಷನ್ ಮಾಡಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ದ ಕನ್ಸ್ಟ್ರಕ್ಷನ್, ರಿಪೇರ್ಸ್, ರಿನೋವೇಷನ್ ಆಫ್ ದ ಹೌಸ್ ಪ್ರಾಪರ್ಟಿ ಅಂತ ಕೊಟ್ಟರೆ ಆ ಇಂಟ್ರೆಸ್ಟ್ ಆನ್ ಲೋನ್ನ ಲೆಸ್ ಮಾಡಿ ಸ್ಟೂಡೆಂಟ್ಸ್. ಕೊಟ್ಟಿಲ್ಲ ಅಂದರೆ ನೋ ಇಶ್ಯೂ, ಜಸ್ಟ್ 30%. ಹಾಗಾದರೆ ಮಿನಿಮಮ್ ಟು ಮಿನಿಮಮ್ ಅವನು ರೆಂಟ್ ಫ್ರಮ್ HP ಅಂತ ಕೊಟ್ಟರೆ ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಕೊಡಲಿಲ್ಲ ಅಂದರೂ ನೀವು 30% ಮ್ಯಾಂಡೇಟ್ರಿಯಾಗಿ ನೀವೇನು ಮಾಡಬೇಕಾಗಿರುತ್ತೆ? ಲೆಸ್ ಮಾಡಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಒಂದು ಈ ಅಮೌಂಟ್ ಕೊಡ್ತಾನೆ, ಈ ಅಮೌಂಟ್ ಕೊಟ್ಟರೆ ಈ ಕ್ಯಾಲ್ಕುಲೇಷನ್ ಅಗತ್ಯ ಇಲ್ಲ. ಇದು ಕೊಡಲಿಲ್ಲ ಅಂದರೆ ಇದು ನಾವೇ ಕ್ಯಾಲ್ಕುಲೇಷನ್ ನಾವು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದರಲ್ಲಿ ಯಾವುದಾದ್ರೂ ಒಂದು ಮಾತ್ರ ಕೊಟ್ಟಿರ್ತಾನೆ. ಹಾಗಾದರೆ ಇನ್ಕಮ್ ಫ್ರಮ್ HP ಅಂತ ಕೊಟ್ಟರೆ ನೀವು ಕಂಪ್ಯೂಟ್ ಮಾಡುವಂಥ ಅಗತ್ಯ ಇಲ್ಲ. ಇನ್ಕಮ್ ಫ್ರಮ್ HP ಕೊಡ್ದಿರೋ ರೆಂಟ್ ಫ್ರಮ್ HP ಅಂತ ಕೊಟ್ಟರೆ ನೀವು ಕ್ಯಾಲ್ಕುಲೇಟ್ ಮಾಡಿ ತೊಗೊಬೇಕಾಗಿರುತ್ತೆ. ಓಕೆ, ಒಂದು ಹೆಡ್, ಒಂದು ಕ್ಲಾರಿಟಿ ಸಿಕ್ತು. ಎರಡನೇದು ಇನ್ಕಮ್ ಫ್ರಮ್ ಬಿಸ್ನೆಸ್. ಈಗ ಆಲ್ರೆಡಿ ಫರ್ಮ್ ಬಿಸ್ನೆಸ್ಸೇ ನೀವು ಕ್ಯಾಲ್ಕುಲೇಟ್ ಮಾಡಿದ್ದು. ಇನ್ಕಮ್ ಫ್ರಮ್ ಬಿಸ್ನೆಸ್ ಈ ಟೋಟಲ್ ಇನ್ಕಮ್ ಕಂಪ್ಯೂಟ್ ಮಾಡೋದಕ್ಕೆ ಮುಂಚೆ ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ರಿ. ಆ ಬುಕ್ ಪ್ರಾಫಿಟ್ನಲ್ಲಿ ಅಲೋವಬಲ್ ರೆಮ್ಯುನರೇಷನ್ ಅಂಡರ್ ಸೆಕ್ಷನ್ 40B ಲೆಸ್ ಮಾಡಿದ್ರೆ ಬಂದಿದ್ದೇನು ಆ ಇನ್ಕಮ್ ಫ್ರಮ್ ಬಿಸ್ನೆಸ್, ಅದನ್ನೇ ಇಲ್ಲಿ ತೊಗೊಬೇಕಾಗಿರೋದು ಸ್ಟೂಡೆಂಟ್ಸ್. ದೆನ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸಲ್ಲಿ ಎರಡು ಥರ ಬರುತ್ತೆ. ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇನ್ನೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು ತಗೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರು ತಗೊಳ್ಳಿ. ಅಕಸ್ಮಾತ್ ಏನಾದರೂ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನಲ್ಲೇ ಕಳೀರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ರೆ ಅದ್ರ ಜೊತೆಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕೊಟ್ಟರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಲೆಸ್ ಮಾಡಿ. ಇನ್ನೂ ಸಾಧ್ಯವಾಗಲಿಲ್ಲ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಕಳೀರಿ. ಯಾವುದನ್ನ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ. ಹಾಗಾದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಅಡ್ಜಸ್ಟ್ ಮಾಡ್ಬೋದು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನರ್ ಹಾಕೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನರ್ ಆದರೂ ಹಾಕ್ಕೊಳ್ಳಿ. ಆದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಕೇಳಿಸ್ಕೊಳ್ಳಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಅಡ್ಜಸ್ಟ್ ಮಾಡಬಾರ್ದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದನೇ ಅಡ್ಜಸ್ಟ್ ಮಾಡಬೇಕು. ಕ್ಲಿಯರ್ ಸ್ಟೂಡೆಂಟ್ಸ್? ಗೊತ್ತಾಗಲಿಲ್ಲ ಅನ್ಸ ಒಂದು ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಹಾಗಾದ್ರೆ ಫಸ್ಟ್ ಒನ್ ಏನು? ರೆಂಟ್ ಫ್ರಮ್ HP ಕೊಟ್ಟರೆ ಅಂದರೆ ಇನ್ಕಮ್ ಫ್ರಮ್ HP ಕ್ಯಾಲ್ಕುಲೇಟ್ ಮಾಡಬೇಕು. ಅವನೇ ಇನ್ಕಮ್ ಫ್ರಮ್ HP ಅಂತ ಕೊಟ್ಟರೆ ಹಾಗಿಂದಾಗೆ ತೊಗೊತೀರ, ನಂಬರ್ 1. ನಂಬರ್ 2 ಇನ್ಕಮ್ ಫ್ರಮ್ ಬಿಸ್ನೆಸ್. ಈ ಹಿಂದಿನ ಏನು ಮಾಡಿದ್ರು ಇನ್ಕಮ್ ಫ್ರಮ್ ಬಿಸ್ನೆಸ್ ಅದನ್ನೇ ತೊಗೊಬೇಕಾಗಿರುತ್ತೆ, ನಂಬರ್ 2. ನಂಬರ್ 3 ಕ್ಯಾಪಿಟಲ್ ಗೇನ್ಸ್. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರ್ಬೋದು. ಅಕಸ್ಮಾತ್ ಲಾಸ್ ಕೊಟ್ಟರೆ ಅಂದರೆ ಈ ಎರಡು ಹೆಡ್ಡಿಂದನೇ ನೀವು ಲೆಸ್ ಮಾಡಬೇಕಾಗಿರುತ್ತೆ. ದೆನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಂದರೆ ಈ 4 ಹೆಡ್ನಲ್ಲಿ ಯಾವ ಯಾವ ಇನ್ಕಮ್ಗಳು ಟ್ಯಾಕ್ಸಬಲ್ ಆಗಲ್ಲೋ ಅದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಬರುತ್ತೆ. ಜಸ್ಟ್ ಲೈಕ್ ಕ್ಯಾಶುವಲ್ ಇನ್ಕಮ್ಸ್ ಆಗಿರ್ಬೋದು, ಇಂಟ್ರೆಸ್ಟ್ ಆಗಿರ್ಬೋದು, ಡಿವಿಡೆಂಡ್ ಆಗಿರ್ಬೋದು, ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಗಿರ್ಬೋದು, ಗ್ರೌಂಡ್ ರೆಂಟ್ ಆಗಿರ್ಬೋದು,
ಇವೆಲ್ಲನೂ ಕೂಡ ಯಾವ ಹೆಡ್ನಲ್ಲೂ ಟ್ಯಾಕ್ಸಬಲ್ ಆಗಲಿಲ್ಲ ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಸೊ ಅಂಥ ಐಟಮ್ಸ್ ಏನಾದ್ರು ಕೊಟ್ಟಿದ್ರೆ ಅಂಥ ಐಟಮ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತಗೊಳ್ಳಿ ಸ್ಟೂಡೆಂಟ್ಸ್. ಈಗೇನು ಮಾಡ್ಬೇಕು, ನೀವು ಇಷ್ಟನ್ನು ಕೂಡ ಟೋಟಲ್ ಮಾಡಿದ್ರೆ ಇದನ್ನೇ ನಾವು ಕರಿತೀವಿ ಗ್ರಾಸ್ ಟೋಟಲ್ ಇನ್ಕಮ್. ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U, ಇದು ನಾವು ಇನ್ನೊಂದು ರೀತಿಯೂ ಕರಿತೀವಿ, ಚಾಪ್ಟರ್ 6A ಅಂತ ಕೂಡ ಕರಿತೀವಿ ಸ್ಟೂಡೆಂಟ್ಸ್. ಚಾಪ್ಟರ್ 6A ಅಂದರೂ ಕೂಡ ಒಂದನೇ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದರೂ ಒಂದನೇ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಡಿಡಕ್ಷನ್ 80G ಇನ್ ರೆಸ್ಪೆಕ್ಟ್ ಆಫ್ ಡೊನೇಷನ್ಸ್. ಇದರಲ್ಲಿ ಡೊನೇಷನ್ನ ಪರ್ಸೆಂಟೇಜಸ್ನ ಹೇಳ್ತಾ ಇರ್ತೀನಿ, ಅದನ್ನು ಅಪ್ಲಿಕಬಲ್ ಮಾಡ್ಕೊಳ್ಳಿ. ನಿಮಗೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಈ ಡೊನೇಷನ್ಸ್ ಬಗ್ಗೆನೇ, ಈ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80Uನೇ ಒಂದು ಚಾಪ್ಟರ್ ಅಥವಾ ಯೂನಿಟ್ ಇದೆ. ಅದರಲ್ಲಿ ಆ ಕನ್ಸರ್ನ್ಡ್ ಟೀಚರ್ ಅದನ್ನು ಡೀಟೇಲ್ ಆಗಿ ಇನ್ಡೆಪ್ತ್ ಆಗಿ ಹೇಳ್ತಾರೆ. ನಾನು ಬಿಸ್ನೆಸ್ ಟ್ಯಾಕ್ಸೇಷನ್ ಮಾಡ್ತಾ ಇರೋದ್ರಿಂದ ಇದನ್ನ ಡೀಟೇಲ್ ಆಗಿ ಹೇಳಿದ್ರ ಅಂತಂತಂದರೆ ಸ್ವಲ್ಪ ಟೈಮ್ ಶಾರ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಇದ್ರ ಬಗ್ಗೆ ಜಾಸ್ತಿ ಇನ್ಡೆಪ್ತ್ ಆಗಿ ಹೋಗ್ಲಿಕ್ಕಿಲ್ಲ. ಜಸ್ಟ್ ಪರ್ಸೆಂಟೇಜಸ್ ಕೊಡ್ತೀನಿ, ಅಪ್ಲೈ ಮಾಡ್ತೀನಿ, ಡಿಡಕ್ಷನ್ಸ್ ಕ್ಲೈಮ್ ಮಾಡ್ತೀನಿ. ಅಥವಾ ನಿಮಗೆ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ನಾನು ಈ 80G ಬಗ್ಗೆನೇ ಇನ್ನೊಂದು ವಿಡಿಯೋ, ಸಪ್ರೇಟ್ ವಿಡಿಯೋ ಆಗುತ್ತೆ ಸ್ಟೂಡೆಂಟ್ಸ್. ಸಪ್ರೇಟಾಗಿ 1 hour ವಿಡಿಯೋ ಮಾಡಿ ಅದನ್ನು ನಿಮಗೆ ಅಪ್ಲೋಡ್ ಮಾಡ್ಕೊಡ್ತೀನಿ ಸ್ಟೂಡೆಂಟ್ಸ್. ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಅಂದರೆ ಚಾಪ್ಟರ್ 6A ಅನ್ನೋದನ್ನ ನಾವೇನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಗ್ರಾಸ್ ಟೋಟಲ್ ಇನ್ಕಮ್ನಲ್ಲಿ 80C to 80U ಡಿಡಕ್ಷನ್ ಕ್ಲೈಮ್ ಮಾಡಿದ್ಮೇಲೆ ಬರುವಂತಹ ಅಮೌಂಟ್ನ ನಾವೇನಂತ ಕರಿತೀರ, ಟೋಟಲ್ ಇನ್ಕಮ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಆನ್ ದಿಸ್ ಟೋಟಲ್ ಇನ್ಕಮ್ ಓನ್ಲಿ ವಿ ನೀಡ್ ಟು ಚಾರ್ಜ್ ಟ್ಯಾಕ್ಸ್ ರೇಟ್ಸ್. ಇದರ ಮೇಲೆ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದರ ಮೇಲೆ ನಾವು ಟ್ಯಾಕ್ಸ್ ಲಯಬಿಲಿಟಿ ಕಾಂಪ್ಯೂಟ್ ಮಾಡಬೇಕಾಗಿರೋದು. ಹಾಗಾದರೆ ವಾಟ್ ಆರ್ ದ, ಕ್ಲಿಯರ್ ಆಯಿತು ಅನಿಸುತ್ತೆ ಯಾವ ರೀತಿ ಕಾಂಪ್ಯೂಟ್ ಮಾಡಬೇಕು ಇನ್ಕಮ್ ಫ್ರಮ್ ಟೋಟಲ್ ಇನ್ಕಮ್ನ ಅಂತಂದರೆ 4 ಹೆಡ್ನ ಟೋಟಲ್ ಮಾಡಿದ್ರೆ ಬರುತ್ತೆ. ಹಾಗಾದರೆ ಇನ್ಕಮ್ ಫ್ರಮ್ HP, ಇನ್ಕಮ್ ಫ್ರಮ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ಸ್, ಅದರ್ ಸೋರ್ಸಸ್, ಈ 4 ಟೋಟಲ್ ಮಾಡಿದ್ರೆ ಬರೋದನ್ನ ಏನಂತ ಕರಿತೀರ ನೀವು, ಟೋಟಲ್ ಇನ್ಕಮ್ ಅಂತ ಹೇಳ್ತೀರ ಸ್ಟೂಡೆಂಟ್ಸ್. ಈ ಟೋಟಲ್ ಇನ್ಕಮ್ ಬಂದ ನಂತರ ನಾವು ಟ್ಯಾಕ್ಸ್ನ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಟ್ಯಾಕ್ಸ್ ರೇಟ್ಸ್ನ ಅಪ್ಲೈ ಮಾಡಬೇಕು ಅಂತಂದರೆ ಟ್ಯಾಕ್ಸ್ ರೇಟ್ಸ್ನಲ್ಲಿ 2 ಥರ ಟ್ಯಾಕ್ಸ್ ರೇಟ್ಸ್ ಇದೆ ಸ್ಟೂಡೆಂಟ್ಸ್. ಒಂದು ಬಂದು ಸ್ಪೆಷಲ್ ರೇಟ್, ಇನ್ನೊಂದು ನಾರ್ಮಲ್ ರೇಟ್ಸ್. ಏನಿದು ಸ್ಪೆಷಲ್ ರೇಟ್ಸ್, ನಾರ್ಮಲ್ ರೇಟ್ಸ್ ಅಂತಂದರೆ ಸ್ಪೆಷಲ್ ಇನ್ಕಮ್ಸ್ನ ಮೇಲೆ, ಯಾವುದ್ರ ಮೇಲೆ, ಸ್ಪೆಷಲ್ ಇನ್ಕಮ್ಸ್ನ ಮೇಲೆ ಕೆಲವು ಸ್ಪೆಷಲ್ ಇನ್ಕಮ್ಸ್ ಇದೆ. ಆ ಸ್ಪೆಷಲ್ ಇನ್ಕಮ್ಸ್ ಮೇಲೆ ಸ್ಪೆಷಲ್ ರೇಟ್ಸ್ ಅಪ್ಲೈ ಆಗುತ್ತೆ. ಈ ಸ್ಪೆಷಲ್ ಇನ್ಕಮ್ ಬಿಟ್ಟು ಬೇರೆ ಇನ್ಕಮ್ಸ್ ಏನಿದೆಯೋ ಅದೆಲ್ಲ ನಾರ್ಮಲ್ ಇನ್ಕಮ್ ಅಂತ ಕರಿತೀವಿ. ಅದನ್ನು ನಾರ್ಮಲ್ ರೇಟ್ ಮುಖಾಂತರ ಅಥವಾ ಜನರಲ್ ರೇಟ್, ಫ್ಲ್ಯಾಟ್ ರೇಟ್, ದಟ್ ಈಸ್ 30%. ಫ್ಲ್ಯಾಟ್ ರೇಟ್, ಸ್ಲ್ಯಾಬ್ ರೇಟ್ ಇಲ್ಲ ಸ್ಟೂಡೆಂಟ್ಸ್. ಇಂಡಿವಿಜುವಲ್ ಆಗಾದ್ರೆ ಸ್ಲ್ಯಾಬ್ ರೇಟ್ ಇದೆ. 2.5 ಲಕ್ಷದಿಂದ 5 ಲಕ್ಷ, 0ಇಂದ 2.5 ಲಕ್ಷ, 2.5 ಲಕ್ಷದಿಂದ 5 ಲಕ್ಷ, 5 ಲಕ್ಷದಿಂದ 10 ಲಕ್ಷ, 10 ಲಕ್ಷದಿಂದ 20 ಲಕ್ಷ, ಈ ರೀತಿ ಇದೆ. ಆದರೆ ಇಲ್ಲಿ ಅಂದರೆ ಅಸೆಸ್ಮೆಂಟ್ ಆಫ್ ಫರ್ಮ್ಸಲ್ಲಿ ಟ್ಯಾಕ್ಸ್ ರೇಟ್ಸ್ ಬಗ್ಗೆ ಮಾತಾಡುವಾಗ ನಾನು ಏನು ಹೇಳ್ತೀನಿ, ನಾರ್ಮಲ್ ರೇಟ್ಸ್ ಫ್ಲ್ಯಾಟ್ 30% ಇರುತ್ತೆ. ಯಾವುದು ಬಿಟ್ಟು, ಸ್ಪೆಷಲ್ ಇನ್ಕಮ್ ಮೇಲಿರೋದು ಬಿಟ್ಟು. ಹಾಗಾದರೆ ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿದ ನಂತರ ನೀವೇನು ಮಾಡಬೇಕಾಗಿರೋದು ಸ್ಪೆಷಲ್ ಇನ್ಕಮ್ಸ್ ಇದೆಯಾ ಅಂತ ಫಸ್ಟ್ ನೋಡಬೇಕು. ಸ್ಪೆಷಲ್ ಇನ್ಕಮ್ಸ್ ಇದ್ದರೆ ನೀವು ಸ್ಪೆಷಲ್ ರೇಟ್ನ ಮೊದಲು ಅಪ್ಲೈ ಮಾಡಬೇಕು. ಈ ಸ್ಪೆಷಲ್ ರೇಟ್ ಯಾವ್ಯಾವುದಕ್ಕಿರುತ್ತೆ, ಏನಿದು ಸ್ಪೆಷಲ್ ಇನ್ಕಮ್ ಯಾವುದು, ಅದ್ರ ಮೇಲೆ ಸ್ಪೆಷಲ್ ರೇಟ್ ಯಾವುದು. 4 ಥರ ಸ್ಪೆಷಲ್ ಇನ್ಕಮ್ಸ್ ಇರುತ್ತೆ ಸ್ಟೂಡೆಂಟ್ಸ್. 4 ಥರ ಸ್ಪೆಷಲ್ ಇನ್ಕಮ್ ಇರುತ್ತೆ. ಒಂದು, ನಂಬರ್ 1 111A, 112A, 112, ಓಕೆ, 115BB, ಸೆಕ್ಷನ್ 311A, ಸೆಕ್ಷನ್ 112A,
ಸೆಕ್ಷನ್ 112 115 BB. ಏನಿದು ಅಂತ ತಂದಾಗ ಎಷ್ಟು ರೇಟ್ ಅಂತ ತಂದಾಗ 311A ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಆನ್ ಟ್ರಾನ್ಸ್ಫರ್ ಆಫ್ ಲಿಸ್ಟೆಡ್ ಸೆಕ್ಯೂರಿಟೀಸ್ being equity shares subject to STT. Short-term capital gain on STT. Short-term capital gain on shares ಏನಂತ ಹೇಳ್ಬೋದು ಅವನು STCG on shares liable for STT. STT ಅಂದರೆ Securities Transaction Tax. Liable for STT ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿತ್ತು ಅಂದರೆ ಅದು ಕವರ್ ಆಗ್ತಾ ಇದೆ 311A ಪ್ರಕಾರವಾಗಿ. ಆಗ ಅದು ಸ್ಪೆಷಲ್ ಇನ್ಕಮ್ ಅಂತ ಹೇಳ್ತೀವಿ. ಇದಕ್ಕೆ ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್? 15% ಆಗಿರುತ್ತೆ. ಎಷ್ಟು ಪರ್ಸೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್? 15% ಆಗಿರುತ್ತೆ. ಇದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗದಿರ ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದು STT ಪೇಯ್ಡ್ ಆಗಿದ್ದರೆ ಅದು ಕವರ್ ಆಗುತ್ತೆ 112A. ಹಾಗಾದರೆ ಅವನು ಏನು ಕೊಡ್ಬೋದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಂತ ಕೊಡ್ಬೋದು ಸ್ಟೂಡೆಂಟ್ಸ್? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಶೇರ್ಸ್ ಲಯಬಲ್ ಫಾರ್ STT ಅಂತ ಕೊಟ್ಟು 112A ಅಂತ ಕೊಟ್ಟರೆ ಏನಂತ ಕೊಟ್ಟರೆ ಸ್ಟೂಡೆಂಟ್ಸ್? 112A ಅಂತ ಕೊಟ್ಟರು ಅಂತಂದರೆ ಆಗ ಟ್ಯಾಕ್ಸ್ ರೇಟ್ ಎಷ್ಟು ಅಂದರೆ 10% ಇನ್ ಎಕ್ಸಸ್ ಆಫ್ ರುಪೀಸ್ 1 lakh. 1 ಲಕ್ಷಕ್ಕಿಂತ ಜಾಸ್ತಿ ಎಷ್ಟಿರುತ್ತೋ ಅದ್ರ ಮೇಲೆ. ಸೇ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಶೇರ್ಸ್ ಏನಂತ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಶೇರ್ಸ್ ಅಂತ ಕೊಟ್ಟು 112A ಅಂತ ಅವನೇ ಕೊಟ್ಟು 2.5 ಲಕ್ಷ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ ಸ್ಟೂಡೆಂಟ್ಸ್. ಹಾಗಾದರೆ ಸ್ಪೆಷಲ್ ರೇಟ್ ಅಪ್ಲೈ ಆಗುತ್ತೆ ಇದಕ್ಕೆ. 112A ಅಂದಿದ ತಕ್ಷಣ ಏನಾಗುತ್ತೆ? ಇದಕ್ಕೆ ಸ್ಪೆಷಲ್ ರೇಟ್ ಅಪ್ಲೈ ಆಗುತ್ತೆ. ಯಾವ ರೀತಿ ಅಪ್ಲೈ ಆಗುತ್ತೆ? 2,50,000 ರೂಪಾಯಿನಲ್ಲಿ ಲೆಸ್ ಎಕ್ಸಮ್ಟೆಡ್ ಎಷ್ಟು? 1 ಲಕ್ಷ ರೂಪಾಯಿ ಕಳೆದು ಇನ್ನು ಮಿಕ್ಕಿರುವಂತಹ 1.5 ಲಕ್ಷದ ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 10% ಅಪ್ಲೈ ಮಾಡಬೇಕು. ಅಂದರೆ 15,000 ಟ್ಯಾಕ್ಸ್ ಆಗುತ್ತೆ ಸ್ಟೂಡೆಂಟ್ಸ್. ಏನಾಗುತ್ತೆ? 2.5 ಲಕ್ಷದ ಮೇಲೆ ಕ್ಯಾಲ್ಕುಲೇಟ್ ಮಾಡಲ್ಲ, ಅದರಲ್ಲಿ 1 ಲಕ್ಷ ರೂಪಾಯಿ ಕಳೆದು ಇನ್ನು ಮಿಕ್ಕಿರೋದ್ರ ಮೇಲೆ 15,000 ರೂಪಾಯಿ ಕ್ಯಾಲ್ಕುಲೇಟ್ ತೊಗೊತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಲಿಸ್ಟೆಡ್ ಈಕ್ವಿಟಿ ಶೇರ್ಸ್ STT ಪೇಯ್ಡ್ ಏನದು? STT ಪೇಯ್ಡ್ ಅಂತ ಕೊಟ್ಟಿದ್ರೆ ಅದನ್ನು ನಾವು ಅಥವಾ 112A ಅಂತ ಕೊಟ್ಟಿದ್ರೆ ಅಂದರೆ ನಾವೇನು ಮಾಡಬೇಕಾಗಿರುತ್ತೆ? 10% ಅಪ್ಲೈ ಮಾಡಬೇಕು. ಮೊದಲೇನು ಮಾಡಬೇಕಾಗಿರುತ್ತೆ? 1 ಲಕ್ಷನ ಕಳೆದು ಆಮೇಲೆ ಮಿಕ್ಕಿರೋದಕ್ಕೆ ನೋಡಬೇಕು. ಅಥವಾ ಅಕಸ್ಮಾತ್ ಏನಾದರೂ ಬರೀ 50,000 ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ಹಾಗಾದರೆ ನೋಟ್ನಲ್ಲಿ ಬರ್ರಿ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋವಂಥ ಅಗತ್ಯ ಇಲ್ಲ. 112A ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಸ್ ಪರ್ ಸೆಕ್ಷನ್ 112A ಡಸ್ ನಾಟ್ ಎಕ್ಸೀಡ್ rupees 1 lakh. ಸೊ ಟ್ಯಾಕ್ಸ್ ಆನ್ 50,000 ವಿಲ್ ಬಿ ನಿಲ್ ಅಂತ ಒಂದು ನೋಟ್ ಬರೀರಿ ಸ್ಟೂಡೆಂಟ್ಸ್. ಹಾಗಾದರೆ 111A ಇತ್ತು ಅಂದರೆ 15%, 112A ಇತ್ತು ಅಂತಂದರೆ 1 ಲಕ್ಷದ ಮೇಲೆ ಎಷ್ಟಿರುತ್ತೋ ಅದ್ರ ಮೇಲೆ 10%, 112 ಆಗಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದ್ಯಾನ್ ಕವರ್ಡ್ ಅಂಡರ್ ಸೆಕ್ಷನ್ 112A. 112A ಅಲ್ದಿರ ಬೇರೆ ಇನ್ನು ಯಾವುದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರಲಿ ಅದಕ್ಕೆ ನಾವು 20%ನ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕಾಗಿರುತ್ತೆ? 20% ಅಪ್ಲೈ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಪ್ರಾಬ್ಲಮಲ್ಲಿ ವಿತ್ ಇಂಡೆಕ್ಸೇಷನ್ ವಿತೌಟ್ ಇಂಡೆಕ್ಸೇಷನ್ ಆನ್ ಶೇರ್ಸ್ ಅಂತ ಏನಾದ್ರು ಕೊಟ್ಟಿದ್ರ ಅಂತಂದರೆ ಆಗ ವಿತ್ ಇಂಡೆಕ್ಸೇಷನ್ ಅಥವಾ ವಿತೌಟ್ ಇಂಡೆಕ್ಸೇಷನ್ ಅಂತ ಕೊಟ್ಟಿದ್ರು ಅಂತಂದರೆ ವಿತ್ ಇಂಡೆಕ್ಸೇಷನ್ ಆಗಿದ್ರೆ ಹೈಯರ್ ರೇಟ್ 20% ಅಪ್ಲೈ ಮಾಡಿ, ವಿತೌಟ್ ಇಂಡೆಕ್ಸೇಷನ್ ಆಗಿತ್ತು ಅಂತಂದರೆ 10% ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಆಸ್ ದ ಕೇಸ್ ಮೇ ಬಿ ಇದರಲ್ಲಿ ಮೋಸ್ಟ್ 99.99% ವಿತ್ ಇಂಡೆಕ್ಸೇಷನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಸೇಲ್ ಆಫ್ ಪ್ಲಾಟ್ ಆಫ್ ಲ್ಯಾಂಡ್ ಅಂತ ಹೇಳ್ಬೋದು, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆನ್ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ಬೋದು. ಇದೆಲ್ಲನೂ ಯಾವುದೇ ಲಾಂಗ್ ಟರ್ಮ್ ಸುಮ್ಮನೆ ಜಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ರ ಅಂತಂದರೆ ಅದಕ್ಕೆ ನಾವು ಎಷ್ಟು ಪರ್ಸೆಂಟ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್? ಸ್ಟ್ರೈಟ್ ಅವೇ 20%ನ ಅಪ್ಲೈ ಮಾಡಿಬಿಡಿ. ಈ 10% ಹೇಗೆ ಯಾವಾಗ ಬರುತ್ತೆ ಅನ್ನೋದನ್ನು
ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಟೋಟಲ್ ಆಗಿ ಒಂದು ವಿಚಾರ ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡೋದೇನು ಅಂದರೆ, ಈ 111A, 112A ಆ್ಯಂಡ್ 112 ಈ ಮೂರು ಕೂಡ ಕ್ಯಾಪಿಟಲ್ ಗೇನ್ ಅನ್ನೋ ಒಂದು ಚಾಪ್ಟರ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬರುತ್ತೆ ಸ್ಟೂಡೆಂಟ್ಸ್. ಈ ಕ್ಯಾಪಿಟಲ್ ಗೇನ್ಸಲ್ಲಿ ಇನ್ ಡೀಟೇಲ್ ಆಗಿ ಈ ಮೂರು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿರ್ತೀವಿ. ನಿಮ್ಮ ಲೆಕ್ಚರರ್ಸ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳಿರ್ತಾರೆ. ಇಲ್ಲಿ ಜಸ್ಟ್ ನಾನು ಹೈಲೈಟ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮ್ಗಿನ್ನ ಕ್ಯಾಪಿಟಲ್ ಗೇನ್ ಸ್ಟಾರ್ಟ್ ಆಗಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಸ್ವಲ್ಪ ನಾಲೆಡ್ಜ್ನ ನಿಮಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಅಕಸ್ಮಾತ್ ಕ್ಯಾಪಿಟಲ್ ಗೇನ್ಸ್ ನಾನೇ ಮಾಡಿದ್ರು ಕೂಡ ಇದ್ರ ಬಗ್ಗೆ ಇನ್ ಡೆಪ್ತಲ್ಲಿ ಹೇಳಲೇಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಓಕೆ, ಹಾಗಾದರೆ ಸ್ಪೆಷಲ್ ರೇಟ್ಸ್ ಏನೇನಾಯಿತು? 111A 15%, 112A 1 ಲಕ್ಷಕ್ಕಿಂತ ಜಾಸ್ತಿ ಎಷ್ಟಿರುತ್ತೋ ಅಷ್ಟರ ಮೇಲೆ 10%. ದೆನ್ 1 ಲಕ್ಷದೊಳಗಡೆ ಇತ್ತು ಅಂತಂದರೆ ಅದ್ರ ಮೇಲೆ ಟ್ಯಾಕ್ಸ್ ಅಮೌಂಟ್ ನಿಲ್ಲಾಗ್ಬಿಟ್ಟಿರುತ್ತೆ. ದೆನ್ 112 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅದರ್ ದ್ಯಾನ್ ಕವರ್ಡ್ ಇನ್ ಸೆಕ್ಷನ್ 112A. 112A ಕವರ್ ಆಗದಿರುವಂಥ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಯಾವುದಿರುತ್ತೋ ಅದೆಲ್ಲನೂ ಕೂಡ 112ನಲ್ಲಿ ಬರುತ್ತೆ. ಸೊ ಅದು 20%. ಇನ್ನೊಂದಿದೆ 115BB. ಇದೇನೆ ಕ್ಯಾಶುವಲ್ ಇನ್ಕಮ್ಸ್ ಅಂತಂತಂದರೆ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್, ಕ್ರಾಸ್ ವರ್ಡ್ ಪಜಲ್ಸ್, ವಿನ್ನಿಂಗ್ಸ್ ಫ್ರಮ್ ಆರ್ಸ್ ರೇಸಸ್, ಗೇಮ್ಸ್, ಗ್ಯಾಮ್ಲಿಂಗ್, ಬೆಟ್ಟಿಂಗ್ಸ್, ಇದೆಲ್ಲ ಏನಿದ್ರು ಕ್ಯಾಶುವಲ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಈ ಕ್ಯಾಶುವಲ್ ಇನ್ಕಮ್ಸ್ಗೆ ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟ್ ಇರುತ್ತೆ? 30% ಇರುತ್ತೆ ಸ್ಟೂಡೆಂಟ್ಸ್. ಅಕಸ್ಮಾತ್ ಏನಾದರೂ ಪ್ರಾಬ್ಲಮಲ್ಲಿ ವಿನ್ನಿಂಗ್ಸ್ ಲಾಟರಿ, ವಿನ್ನಿಂಗ್ಸ್ ಫ್ರಮ್ ಲಾಟರಿ ನೆಟ್ ಅಂತ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ. ನೆಟ್ ಅಂದ್ರೆ ಅರ್ಥ ಏನು? TDS ಆಗಿಬಿಟ್ಟಿದೆ ಅಂಬ ಅರ್ಥ. 70,000 ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? ಗ್ರಾಸ್ ಅಮೌಂಟ್ ನಾನು ತಗೊಬೇಕಾಗಿರೋದು 70,000 ಇಂಟು 100/70 ಮಾಡಿ 1 lakh rupees ಅಷ್ಟು ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 1 lakh rupees. ಈ 1 lakh ಮೇಲೆ ಮತ್ತೆ 30% ಮಾಡಿದ್ರೆ ಎಷ್ಟು ಬರುತ್ತೆ? 30,000 ಬರುತ್ತೆ. ನೋಡಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 30% ಇದೆ. ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ನೆಟ್ ಅಂತ ಕೊಡಲಿಲ್ಲ ಅಂತಂದರೆ ಅಲ್ಲಿ ಏನು ಕ್ಯಾಶುವಲ್ ಇನ್ಕಮ್ಸ್ ಇರುತ್ತೋ ಅದ್ರ ಮೇಲೆ ಸ್ಟ್ರೈಟ್ ಅವೇ 30% ಮಾಡಿ. ಈ 4 ಇನ್ಕಮ್ ಏನಿದೆ 111A, 112A, 112, 115BB, ಈ 4 ನಾವು ಸ್ಪೆಷಲ್ ಇನ್ಕಮ್ಸ್ ಅಂತ ಕರಿತೀವಿ. ಈ ಸ್ಪೆಷಲ್ ಇನ್ಕಮ್ಸ್ ಮೇಲೆ ಸ್ಪೆಷಲ್ ರೇಟ್ ಅಪ್ಲಿಕಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಸ್ಪೆಷಲ್ ಇನ್ಕಮ್ ಮೇಲೆ ಸ್ಪೆಷಲ್ ರೇಟ್ಸ್. ಏನೇನು ಸ್ಪೆಷಲ್ ರೇಟ್ಸ್? 111A ಆಗಿದ್ರೆ ಎಷ್ಟು ಪರ್ಸೆಂಟು? 15%. ಸರ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ ಕೊಟ್ಟಿದ್ದಾನೆ ಸರ್ ಪ್ರಾಬ್ಲಮಲ್ಲಿ, 15% ಅಪ್ಲೈ ಮಾಡಬೇಕಾ? ನೋ, ನೆವರ್. ನಾನೇನಂತ ಹೇಳ್ತಾ ಇರೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಅಂತ ಇದ್ರೆ ಮಾತ್ರನೇ, ನಾವು, ಅಥವಾ ಅವನೇ ಸ್ಪೆಸಿಫಿಕ್ ಆಗಿ 111A ಅಂತ ಕೊಡಬೇಕು. ಲಯಬಲ್ ಫಾರ್ STT ಅಂತ ಕೊಡಬೇಕು, ಅಥವಾ ಅವನೇ ಸ್ಪೆಸಿಫಿಕ್ ಆಗಿ 111A ಅಂತ ಕೊಟ್ಟರೆ ಮಾತ್ರನೇ 15%. ಇಲ್ಲ ಅಂದರೆ ಎಲ್ಗೊಟ್ಟೋಗುತ್ತೆ? ನಾರ್ಮಲ್ ರೇಟಿಗೆ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಷ್ಟೇ ಕೊಟ್ಟಿದ್ದಾನೆ ಅಂದರೆ 112 ಬಂದು 20% ಆಗಿರುತ್ತೆ. ಅವನೇ ಸ್ಪೆಸಿಫಿಕ್ ಆಗಿ 112A ಅಂತ ಕೊಡಬೇಕು, ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲೇಬಲ್ ಫಾರ್ STT ಆನ್ ಶೇರ್ಸ್ ಅಂತ ಹೇಳಿ 112A ಅಂತ ಕೊಟ್ಟಿದ್ರ ಅಂತಂದರೆ ಆಗ ಟ್ಯಾಕ್ಸ್ ರೇಟ್ ಬಂದು 10% ಆಗಿರುತ್ತೆ. 10% ಆಗಿರುತ್ತೆ. ಇನ್ ಎಕ್ಸಸ್ ಆಫ್ rupees 1 lakh ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ 115BB ಅಂದರೆ ಕ್ಯಾಶುವಲ್ ಇನ್ಕಮ್ದು ಟ್ಯಾಕ್ಸ್ ರೇಟ್ 30%. ಈ 4 ಇನ್ಕಮ್ ಪ್ರಾಬ್ಲಮಲ್ಲಿ ಏನಾದ್ರು ಕೊಟ್ಟಿದ್ರೆ, 4 ಇನ್ಕಮ್ಸ್ ಏನಾದ್ರು ಪ್ರಾಬ್ಲಮ್ ಕೊಟ್ಟಿದ್ರೆ ಇವೆಲ್ಲ ಸ್ಪೆಷಲ್ ಇನ್ಕಮ್ಸ್ ಅಂತ ಟ್ರೀಟ್ ಮಾಡಿ ಸ್ಪೆಷಲ್ ಇನ್ಕಮ್ಸ್ ಮೇಲೆ ಮೊದಲು ಟ್ಯಾಕ್ಸ್ ಹಾಕ್ಬಿಡ್ಬೇಕು ಸ್ಟೂಡೆಂಟ್ಸ್. ಹಾಕಿದ ನಂತರ ಇನ್ನೇನು ಇನ್ಕಮ್ ಉಳಿದಿದೆಯೋ ಆ ಇನ್ಕಮ್ ಮೇಲೆ ಸ್ಪೆಷಲ್ ರೇಟ್ಸ್ ಅಪ್ಲಿಕಬಲ್ ಆಗುತ್ತೆ ಸ್ಟೂಡೆಂಟ್ಸ್. ಸ್ಪೆಷಲ್ ರೇಟ್ಸ್ ಆ ಇನ್ಕಮ್ನ ಮೇಲೆ ಸ್ಪೆಷಲ್ ರೇಟ್ ಅಪ್ಲಿಕಬಲ್ ಆಗುತ್ತೆ. ನಾರ್ಮಲ್ ರೇಟ್ ಅಪ್ಲೈ ಆಗುತ್ತೆ. ಅದೇನೇ ಫ್ಲ್ಯಾಟ್ ಎಷ್ಟು ಪರ್ಸೆಂಟ್? 30% ಆಗಿರುತ್ತೆ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಟ್ಯಾಕ್ಸ್ ರೇಟ್ಸ್. ಒಂದು ಎಕ್ಸಾಂಪಲ್ ತಗೊಳ್ಳೋಣ, ನಿಮ್ಗೊಂದು ಸ್ವಲ್ಪ ಐಡಿಯಾ ಬರಲಿ ಅಂದ್ಬಿಟ್ಟಿದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ 10 lakh. Income from
HP 5 lakh, long term capital gain 112A 2 lakh, long term capital gain 112, ನಿಮ್ಗೆ ಐಡಿಯಾ ಬಂದಿದೆ ಅನ್ಸುತ್ತೆ, 3 lakh, short term capital gain 4 lakh, short term capital gain 311A 1 lakh. Donation 80G 100% without limit 1 lakh. ಇಷ್ಟು ಕೊಟ್ಟಿದ್ದಾನೀಗ. ಇದು ಪ್ರಾಬ್ಲಮ್. ಇದ್ರ ಮೇಲೆ ಏನು ಮಾಡ್ಬೇಕು ನಾವು ಇವಾಗ? ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಟೋಟಲ್ ಇನ್ಕಮ್ ಹೇಗೆ ಬರುತ್ತೆ? ಫಸ್ಟ್ ಏನು ಮಾಡಬೇಕಾಗಿರುತ್ತೆ? ಲೈನ್ಸ್ ಹಾಕ್ಲಿಕ್ಕಿಲ್ಲ, ಹಾಗೇನೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ಕಮ್ ಫ್ರಮ್ HP ಎಷ್ಟು? 5 lakh. ಇನ್ಕಮ್ ಫ್ರಮ್ ಬಿಸ್ನೆಸ್ 10 lakh. ಆಮೇಲೆ ಕ್ಯಾಪಿಟಲ್ ಗೇನ್ ಹೆಡಿಂಗ್ದು, ಕ್ಯಾಪಿಟಲ್ ಗೇನ್ ಏನು? LTCG 112A 2 lakh, LTCG 112 3 lakh, STCG 4 lakh, then STCG on shares 311A 1 lakh. ಇಷ್ಟು ಟೋಟಲ್ ಮಾಡ್ತೀರ. ಇಷ್ಟು ಟೋಟಲ್ ಮಾಡೋದಂದ್ರೆ 5, 10, 15, 20, 25, 25 lakh. ಇದನ್ನೇನಂತ ಕರಿತೀರಾ? ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀರಾ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G. ಅವನೇ 100% ಅಂತ ಹೇಳಿದಾನೆ ವಿತೌಟ್ ಲಿಮಿಟ್. ಸೊ 1 lakh ಕಳೀತೀರ. ಹಾಗಾದರೆ ಬರೋದೆಷ್ಟು? 24 lakh ಬರುತ್ತೆ ಸ್ಟೂಡೆಂಟ್ಸ್. ಏನಿದು 24 lakh ಅನ್ನೋದು? ಟೋಟಲ್ ಇನ್ಕಮ್ ಆಫ್ ಎ ಫರ್ಮ್ ಆಯಿತು. ಇದರ ಮೇಲೆ ಏನು ಅಪ್ಲೈ ಮಾಡಬೇಕು ನೀವೀಗ? ಟ್ಯಾಕ್ಸ್ ಲಯಬಿಲಿಟಿ ಕಾಂಪ್ಯೂಟ್ ಮಾಡಬೇಕು. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂದಾಗ ನಾವು ನೋಡಬೇಕಾದ್ರೆ ಸ್ಪೆಷಲ್ ರೇಟ್, ಸ್ಪೆಷಲ್ ಇನ್ಕಮ್. ಸ್ಪೆಷಲ್ ಇನ್ಕಮ್ಸ್ ಯಾವ್ಯಾವ್ದು ಕಾಣಿಸ್ತಾ ಇದೆ ನಮಗೆ? 112A ಕಾಣಿಸ್ತಾ ಇದೆ. ಹಾಗಾದರೆ ಟ್ಯಾಕ್ಸ್ ಆನ್ LTCG 112A ಅಟ್ ಎಷ್ಟು ಪರ್ಸೆಂಟು? 10%. ಫಸ್ಟ್ ಏನು ಮಾಡಬೇಕು? 112A ಅಂತಂದರೆ 2 ಲಕ್ಷದಲ್ಲಿ 1 ಲಕ್ಷ ಎಕ್ಸಂಪ್ಷನ್ ಲಿಮಿಟ್ನ ಕಳಿಬೇಕು. ಬರೋದು 1 lakh ಇಂಟು ಎಷ್ಟು ಪರ್ಸೆಂಟ್? 10%. ಅಂದರೆ ಬರೋದೆಷ್ಟು? 10,000 ಟ್ಯಾಕ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತಾ? ಓಕೆ. ಟ್ಯಾಕ್ಸ್ ಆನ್ LTCG 112 ಅಟ್ ಎಷ್ಟು ಪರ್ಸೆಂಟು? ಬರೀ 112 ಕವರ್ ಆಗಿತ್ತು ಅಂದರೆ 20%. ಎಷ್ಟು ಲಕ್ಷದ ಮೇಲೆ? 3 lakhs ಮೇಲೆ. 3 lakhs ಇಂಟು 20% ಅಂದರೆ ಬರೋದು 60,000. ನೆಕ್ಸ್ಟ್ ಆಮೇಲೆ ಯಾವುದ್ರ ಮೇಲೆ ಅಪ್ಲೈ ಮಾಡಬೇಕೀಗ? STCG ಮೇಲೆ. STCG ಮೇಲೆ ಸ್ಪೆಷಲ್ ಇನ್ಕಮ್ ಅದು ಸ್ಪೆಷಲ್ ಇನ್ಕಮ್ ಅಲ್ಲ, ಸ್ಪೆಷಲ್ ರೇಟ್ ಅಪ್ಲಿಕಬಲ್ ಆಗಲ್ಲ. ಸೊ ನಾವು ಇವಾಗ ಯಾವುದನ್ನು ಕಾನ್ಸಂಟ್ರೇಟ್ ಮಾಡ್ತಿರೋದು ನಾವು? ಸ್ಪೆಷಲ್ ಇನ್ಕಮ್. ಹಾಗಾದ್ರೆ ಇದು ಸ್ಪೆಷಲ್ ಇನ್ಕಮ್ ಅಲ್ಲ, ಇದ್ರ ಮೇಲೆ ಮಾಡುವಂಥ ಅಗತ್ಯ ಇಲ್ಲ. ಇದು ಸ್ಪೆಷಲ್ ಇನ್ಕಮ್ ಇಲ್ಲ, ಜನರಲ್. ಇದು ಸ್ಪೆಷಲ್ ಇನ್ಕಮ್ ಇಲ್ಲ, ಜನರಲ್. ಇದು ಸ್ಪೆಷಲ್ ಮಾಡಿದ್ವಿ, ಇದು ಸ್ಪೆಷಲ್ ಮಾಡಿದ್ವಿ, ಇದು ಸ್ಪೆಷಲ್. ಹಾಗಾದರೆ ಟ್ಯಾಕ್ಸ್ ಆನ್ STCG ಅಟ್ STCG ಯಾವುದ್ರ ಮೇಲೆ? 111A ಅಟ್ ಎಷ್ಟು ಪರ್ಸೆಂಟು? 15%. ಎಷ್ಟು ಲಕ್ಷದ ಮೇಲೆ? 1 lakh ಇಂಟು ಎಷ್ಟು ಪರ್ಸೆಂಟು? 15%. ಅಂದರೆ ಬರೋದು 15,000. ಈ 3 ಇನ್ಕಮ್ ಆಗೋಯ್ತು. ಈಗ ಇವಾಗ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ 3 ಇರೋದು ಸ್ಪೆಷಲ್ ರೇಟ್ಸ್. ಕ್ಯಾಶುವಲ್ ಇನ್ಕಮ್ ಇಲ್ಲ.
ಕ್ಯಾಶುವಲ್ ಇನ್ಕಮ್ ಅಕಸ್ಮಾತ್ ಏನಾದ್ರು ಇಲ್ಲಿ ಇದ್ದಿತ್ತು ಅಂದರೆ ಅದ್ರ ಮೇಲೆ 30% ಅಪ್ಲೈ ಮಾಡಬೇಕಾಗಿತ್ತು. ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಟೋಟಲ್ ಇನ್ಕಮ್. ಬ್ಯಾಲೆನ್ಸ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್ ಇಲ್ಲಿರೋದು ಎಷ್ಟು? 24 lakh. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಷ್ಟು? 24 lakh. ಹಾಗಾದರೆ 24 lakhನಲ್ಲಿ ಯಾವ್ಯಾವ್ದ್ರ ಮೇಲೆ ಕಂಡುಹಿಡಿದಿದ್ದೀವಿ? 2 lakh ಮೇಲೆ ಕಂಡುಹಿಡಿದಿದ್ದೀವಿ. 2 lakh ಮೈನಸ್ ಯಾವ್ದ್ರ ಮೇಲೆ ಕಂಡುಹಿಡಿದಿದ್ದೀವಿ? 3 lakh ಮೈನಸ್ ಯಾವ್ದ್ರ ಮೇಲೆ ಕಂಡುಹಿಡಿದಿದ್ದೀವಿ? 1 lakh. ಹಾಗಾದರೆ ಎಷ್ಟು ಬರುತ್ತೆ ಅಂತ ನೋಡಿ. ಎಷ್ಟು ಬರುತ್ತೆ ಅಂದ್ಬಿಟ್ಟಿದೆ? ಲ್ಯಾಕ್. ಆದರೆ 24ರಲ್ಲಿ 3 3 6 ಲಕ್ಷ ಹೋಯಿತು. ನೀನು ಉಳಿದಿನ ಎಷ್ಟು ಲಕ್ಷ? 18 ಲಕ್ಷದ ಮೇಲೆ 30%. ಎಷ್ಟು ಲಕ್ಷದ ಮೇಲೆ? 18 ಲಕ್ಷದ ಮೇಲೆ 30%. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರುತ್ತೆ? ನಾವು ಏನು ಮಾಡಬೇಕಾಗಿರುತ್ತೆ? 18 ಲಕ್ಷದ ಮೇಲೆ 30% ಅಂದರೆ ಬರೋದು 5,40,000. 3 4 ಆ್ಯಡ್ ಮಾಡ್ಕೊಳ್ಳಿ. 5 lakh ಪ್ಲಸ್ 5,40,000 ಪ್ಲಸ್ 15,000 ಪ್ಲಸ್ 60,000 ಪ್ಲಸ್ ಇನ್ನೊಂದು ಮುಚ್ಕೊಂಡಿದೆ 10,000. ಹಾಗಾದ್ರೆ ಎಷ್ಟು ಬರುತ್ತೆ? 6,25,000 ಬರುತ್ತೆ. ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 6,25,000. ಈ ಟ್ಯಾಕ್ಸ್ನ ಮೇಲೆ ಈ ಟ್ಯಾಕ್ಸ್ನ ಮೇಲೆ ಅಕಸ್ಮಾತ್ ಏನಾದರೂ ಮಾತಾಡ್ತಾ ಇದ್ದೀನಿ, 1 ಕೋಟಿಗಿಂತ ಟೋಟಲ್ ಇನ್ಕಮ್ ಏನಾದರೂ 1 ಕೋಟಿಗಿಂತ ಏನಾದರೂ ಜಾಸ್ತಿ ಆಗಿದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಒಂದು ಹಾಕಬೇಕು 12%. ಎಕ್ಸ್ಟ್ರಾ ಟ್ಯಾಕ್ಸ್ ಒಂದು ಹಾಕಬೇಕು 12%. ಹಾಗಾದ್ರೆ ಟೋಟಲ್ ಇನ್ಕಮ್ ಎಷ್ಟಿದೆ ಅಂತ ಒಂದ್ಸಲಿ ನೋಡಿ. ಟೋಟಲ್ ಇನ್ಕಮ್ ಇರುವಂತಹದ್ದು 24 ಲಕ್ಷ ಇರೋದು. ಇದೇ 1,24,00,000 ಆಗ್ಬಿಟ್ಟಿದ್ದಿದ್ರೆ ನಾವೇನು ಮಾಡಬೇಕಾಗಿತ್ತು? ಸರ್ಚಾರ್ಜ್ ಅಪ್ಲಿಕಬಲ್ ಮಾಡಬೇಕಾಗಿತ್ತು. ಹಾಗಾದರೆ ಇಲ್ಲಿ ಸರ್ಚಾರ್ಜ್ ಅಪ್ಲಿಕಬಲ್ ಆಗುವಂಥ ಅಗತ್ಯ ಇಲ್ಲ. ಸೊ ಅಕಸ್ಮಾತ್ ಏನಾದ್ರು ಹಿಂಗಿತ್ತು ಅಂತ ಅನ್ಕೊಂಬಿಡೋಣ. ಸೇ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೇಳ್ತಿರುವಂತಹದ್ದು ಇನ್ಕಮ್ ಫ್ರಮ್ ಬಿಸ್ನೆಸ್ 1,10,00,000 ಇತ್ತು. ಹಾಗಾದ್ರೆ ಇದೇನಾಗುತ್ತೆ? 1,25,00,000. ಅಂದರೆ ಇದು 1,24,00,000. ಅವಾಗ ಏನು ಮಾಡಬೇಕಾಗಿತ್ತು? ಟೋಟಲ್ ಇನ್ಕಮ್ 1,24,00,000 ಆಗಿರೋದ್ರಿಂದ ನಾವಿಲ್ಲಿ ಏನು ಮಾಡಬೇಕಿಲ್ಲಿ? ಆ್ಯಡ್ ಸರ್ಚಾರ್ಜ್ ಅಟ್ ಇಲ್ಲಿ ಮಾಡ್ತೀನಿ, ವೈಟ್ ಇದರಲ್ಲಿ ಮಾಡ್ತೀನಿ 6,25,000. ಆ್ಯಡ್ ಸರ್ಚಾರ್ಜ್ ಅಟ್ 12% ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 6,25,000 ಮೇಲೆ 12% ಅಪ್ಲೈ ಮಾಡಬೇಕು. ಬರುವಂತಹದ್ದು 75,000. ದೆನ್ ಅವೆರಡನ್ನೂ ಕೂಡ ಟೋಟಲ್ ಮಾಡಿದ್ರೆ ಬರೋದು 7 lakhs. ಈ 7 lakhನ ಮೇಲೆ ಮತ್ತೇನು ಮಾಡಬೇಕಾಗಿರುತ್ತೆ ಅಂತಂದರೆ ಆ್ಯಡ್ ಎಜುಕೇಷನ್ ಸೆಸ್. ಆ್ಯಡ್ ಎಜುಕೇಷನ್ ಸೆಸ್ ಅಟ್ 4%. ಯಾವುದ್ರ ಮೇಲೆ ಅಂದರೆ 7 ಲಕ್ಷದ ಮೇಲೆ. ಅಂದರೆ ಬರೋದು 28,000. ಟೋಟಲ್ ಮಾಡಿದ್ರೆ ಬರೋದು 7,28,000. ಇದೇನೆ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಿದ್ರೆ 1,24,00,000 ಆಗಿದ್ದಿದ್ರೆ, ಆದರೆ ಈ ಪ್ರಾಬ್ಲಮಲ್ಲಿ ಬರೀ 24 ಲಕ್ಷ ಅಷ್ಟೇ ಇರೋದು. ಸೊ ಸರ್ಚಾರ್ಜ್ ಇಲ್ಲ ಅಂದರೆ ಡ್ಯಾಶ್ ಹಾಕಿ 6,25,000 ಆಗಿರುತ್ತೆ. ಈ 6,25,000 ಮೇಲೆ 4%ನ ಅಪ್ಲೈ ಮಾಡಿ. ಬರುವಂತಹದ್ದು 25,000. ಅದನ್ನು ಕೂಡಿದ್ರೆ ಬರೋದು 6,50,000. ಇದನ್ನೇ ಏನಂತ ಕರಿತೀರಾ? ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ ಎಷ್ಟು? 6,50,000. ಈ ಟ್ಯಾಕ್ಸ್ ಲಯಬಿಲಿಟಿ ಆಫ್ ದ ಫರ್ಮ್ 6.5 ಲಕ್ಷ ಬರುತ್ತೆ ಸ್ಟೂಡೆಂಟ್ಸ್. ಇದು ಒಂದು ನಾನು ನಿಮ್ಗೆ ಇವಾಗ ಎಕ್ಸಾಂಪಲ್ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್.
ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದ್ರೆ ಬನ್ರಿ ಈಗ ಒಂದು ಪ್ರಾಬ್ಲಮ್ನ ನೋಡೋದ್ರ ಮುಖಾಂತರ ಸಾಲ್ವ್ ಮಾಡೋದ್ರ ಮುಖಾಂತರ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ. ಲಾಸ್ಟ್ ಸೆಷನ್ನಲ್ಲಿ 23ನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಈ ಸೆಷನ್ನಲ್ಲಿ 22 ಪ್ರಾಬ್ಲಮ್ ಲಾಸ್ಟ್ ಸೆಷನ್ನಲ್ಲಿ ಸಾಲ್ವ್ ಮಾಡಿದ್ವಿ. ಈಗ ಹೋಗೋಣ 23ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಒಂದು ಸ್ಕ್ರೀನ್ಶಾಟ್ ತಗೊಂಬಿಡಿ. ಪ್ರಾಬ್ಲಮ್ಗೆ ನಿಮಗೆ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಏನು ಕೇಳ್ತಾ ಇದ್ದಾನೆ? ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕಾಂಪ್ಯೂಟ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ ಆರ್ ಟ್ಯಾಕ್ಸ್ ಪೇಯಬಲ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇನ್ಫಾರ್ಮೇಶನ್ನ ನೋಡಿಕೊಂಡು ಟೋಟಲ್ ಅವನೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆತನೇ ಕೊಟ್ಬಿಟ್ಟಿದ್ದಾನೆ. ಆ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಡೈರೆಕ್ಟ್ ತಗೊಳ್ಳೋಣ. ಈ ಪ್ರಾಬ್ಲಮಲ್ಲಿ ಇನ್ಕಮ್ ಫ್ರಮ್ HP ಇಲ್ಲ, ಅದಕ್ಕೆ ಡ್ಯಾಶ್ ಹಾಕೋಣ. ಪ್ರಾಫಿಟ್ ಫ್ರಮ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಅಂಡರ್ಲೈನ್ ಮಾಡಿ ಅದರ ಕೆಳಗಡೆ ಪ್ರಾಫಿಟ್ ಫ್ರಮ್ MSME ಅಂಡರ್ಟೇಕಿಂಗ್. ಎಷ್ಟು ಲಕ್ಷ? 6,50,000. Profit from animal breeding business. Profit from animal breeding business. ಎಷ್ಟಂತೆ? 2,20,000. ಏನು ಕೊಟ್ಟಿದ್ದಾನೆ ಅದನ್ನು ತಗೋಣ. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾನಂತೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಂತೆ? 2,50,000. ಇನ್ನರ್ ಕಲಮ್ ತಗೊಳ್ಳೋಣ. 2,50,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾನಂತೆ 4,50,000. ಟೋಟಲ್ ಮಾಡ್ಕೊಳ್ಳೋಣ 7 lakhs. ದೆನ್ ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್. ಇಂಟ್ರೆಸ್ಟ್ ಫ್ರಮ್ ಬ್ಯಾಂಕ್ ಎಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ? ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸಬಲ್ ಆಗಿರುತ್ತೆ. ಎಷ್ಟು ಸಾವಿರ ಅಂತೆ? 80,000. ಸೊ ಇದು ಟ್ರೀಟ್ ಮಾಡಿದ್ದಾಯಿತು. ಇಷ್ಟನ್ನು ಟೋಟಲ್ ಮಾಡಿರಿ. ಏನು? 6,50,000 ಪ್ಲಸ್ 2,20,000 ಪ್ಲಸ್ 7 lakhs ಪ್ಲಸ್ 80,000 ಅಂದರೆ ಬರೋದು 16,50,000 ಗ್ರಾಸ್ ಟೋಟಲ್ ಇನ್ಕಮ್. 16,50,000 ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಅದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಏನದು? ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 50% ವಿತ್ ಲಿಮಿಟ್. ಇದಕ್ಕೊಂದು ಸ್ವಲ್ಪ ಲಿಮಿಟ್ ಇದೆ. ಅದೇನು ಅಂದರೆ 10% ಆಫ್ ಅಡ್ಜಸ್ಟೆಡ್ GTI ಆಗಿರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 30,000 ಕೊಟ್ಟಿದ್ದಾನೆ. ಯಾವ ರೀತಿ ಬರುತ್ತೆ? 50% ವಿತ್ ಲಿಮಿಟ್ ಯಾವ ರೀತಿ ಬರುತ್ತೆ? ಡೊನೇಷನ್ ಟು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ವಿತ್ ಲಿಮಿಟ್ 50%. ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಅಪ್ರೂವ್ಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಏನಾದ್ರು ಡೊನೇಷನ್ ಏನಾದ್ರು ಕೊಟ್ಟಿದ್ರೆ 50% ಕ್ವಾಲಿಫೈ ಆಗುತ್ತೆ. ಸೊ 50% ಎಷ್ಟಿರೋದಿಲ್ಲಿ? 30,000 ಕೊಟ್ಟಿರೋದು. 30,000ದಲ್ಲಿ 50%. 30,000ದಲ್ಲಿ 50% ಅಂದರೆ ಎಷ್ಟು? 30,000ದಲ್ಲಿ 50% ಅಂದರೆ ಎಷ್ಟು? 15,000. ಹಾಗಾದರೆ 16,50,000 ಮೈನಸ್ 15,000 ಅಂದರೆ ಬರುವಂತಹದ್ದು 16,35,000. ಇದನ್ನೇ ನಾವು ಟೋಟಲ್ ಇನ್ಕಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈ ಟೋಟಲ್ ಇನ್ಕಮ್ನ ಮೇಲೆ ನಾವೇನು ಮಾಡಬೇಕಾಗಿರುತ್ತೆ? ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಯಾವತ್ತೇ ಹಾಕ್ಕೊಳ್ಳಿ, ನೀವು ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಟೋಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೋಟಲ್ ಇನ್ಕಮ್ನ ಇಲ್ಲಿ ಬರ್ಕೊಂಬಿಡಿ ಸ್ಟೂಡೆಂಟ್ಸ್. ನಿಮ್ಗೆ ರೆಫರೆನ್ಸ್ ಬರ್ಕೊಳ್ಳೇಬೇಕು ಅಂತೇನಿಲ್ಲ, ಬರ್ಕೊಂಡ್ರೆ ನಿಮ್ಗೆ ರೆಫರೆನ್ಸ್ಗಿರುತ್ತೆ. 16,35,000. ಸ್ಪೆಷಲ್ ರೇಟ್ಸ್ ಅಪ್ಲಿಕಬಲ್ ಆಗುವಂಥದ್ದು ಯಾವುದಾದ್ರು ಇದೆಯಾ ಸರ್? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ ಸರ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಯಬಲ್ ಫಾರ್ STT ಅಂತ ಕೊಟ್ಟಿದ್ದಾನ, ಅಥವಾ 111A ಅಂತ ಕೊಟ್ಟಿದ್ದಾನ? ಹಾಗಾದ್ರೆ ಇದು ಸ್ಪೆಷಲ್ ರೇಟ್ ಅಲ್ಲ. ಹಾಗಾದ್ರೆ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕೊಟ್ಟಿದ್ದಾನೆ, 112A ಅಂತ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ಹಾಗಾದ್ರೆ ಇದು ಎಲ್ಲಿಗೆ ಹೋಗುತ್ತಿದೋ? 112 ಹೋಗುತ್ತೆ. ಹಾಗಾದ್ರೆ
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಟ್ 20%, 112 ಅಂಡರ್ ಸೆಕ್ಷನ್ 112. ಎಷ್ಟು ಲಕ್ಷ ಇರುವಂತಹದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್? 4,50,000 ಇಂಟು 20%. ಹಾಗಾದರೆ ಬರೋದು ಎಷ್ಟು? 90,000. ಇನ್ಯಾವುದಾದ್ರು ಸ್ಪೆಷಲ್ ಇನ್ಕಮ್ ಇದೆಯಾ? ಇನ್ಯಾವುದು ಸ್ಪೆಷಲ್ ಇನ್ಕಮ್ ಇಲ್ಲ ಸರ್. ಹಾಗಾದರೆ ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಆಫ್ ಟೋಟಲ್ ಇನ್ಕಮ್, ಇನ್ನು ಮಿಕ್ಕಿರೋದ್ರ ಮೇಲೆ ಇನ್ಕಮ್ ಮೇಲೆ. ಹಾಗಾದರೆ ಟೋಟಲ್ ಆಗಿರೋದು ನಮ್ಮ ಹತ್ರ ಇರೋದೆಷ್ಟು? 16 ಲಕ್ಷದ, ನಾನು ಅದಕ್ಕೆ ಇಲ್ಲಿ ಬರ್ಕೊಂಬಿಡಿ ಅಂತ ಹೇಳಿದ್ದು, 16,35,000 ಮೈನಸ್ ಎಷ್ಟರ ಮೇಲೆ ನಾವು ಆಲ್ರೆಡಿ ಇವಾಗ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು ನಾವು 4,50,000. ಸೊ ಹಾಗಾದರೆ ಬರೋದು 16,35,000 ಮೈನಸ್ 4,50,000 ಅಂದರೆ ಬರೋದು 11,85,000. ಇದ್ರ ಮೇಲೆ ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್ಸ್? 30%. ಬ್ಯಾಲೆನ್ಸ್ ಆಫ್ ಇನ್ಕಮ್ ಅಂದರೆ ಗೊತ್ತಾಯ್ತಲ್ವಾ? ಟೋಟಲ್ ಇನ್ಕಮ್ನಲ್ಲಿ ಸ್ಪೆಷಲ್ ರೇಟ್ ಅಪ್ಲೈ ಮಾಡಿರುವಂಥ ಇನ್ಕಮ್ನ ಬಿಟ್ಟು ಕೆಲವರು ಏನು ಮಾಡಿಬಿಡ್ತಾರೆ, ಆ ಥರವಾಗಿ ಇದನ್ನು ಕಳೆದು ಬಿಡ್ತಾರೆ ಸ್ಟೂಡೆಂಟ್ಸ್. ಅದನ್ನು ಕಳಿಬಾರ್ದು, ಅದು ಟ್ಯಾಕ್ಸ್, ಅದು ಇನ್ಕಮ್ ಅಲ್ಲ. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ನಾನು ಹೇಳ್ತಾ ಇರೋದೇನು ಅಂತ ತಂದ್ಬಿಟ್ಟಿದ್ದೆ. ಸೊ 30% ಅಪ್ಲೈ ಮಾಡಬೇಕಾಗಿರುತ್ತೆ ಇಂಟು 30%. ಹಾಗಾದರೆ ಬರೋದು 3,55,500. 3,55,500 ಪ್ಲಸ್ 90,000 ಬರುವಂತಹ ಅಮೌಂಟ್ ಎಷ್ಟು ಅಂದರೆ 4,45,500. ಈ 4,45,500 ಮೇಲೆ 4% ಎಜುಕೇಷನ್ ಸೆಸ್ ಹಾಕಬೇಕು. ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 8%, 4%. ಹಾಗಾದರೆ ಬರುವಂತಹದ್ದು 17,820. 17,820ನ ಆ್ಯಡ್ ಮಾಡಿದ್ರೆ 4,63,320 ಬರುತ್ತೆ ಸ್ಟೂಡೆಂಟ್ಸ್. ಎಷ್ಟು ಬರುತ್ತೆ? 4,63,320 ಇದೇ ಟ್ಯಾಕ್ಸ್ ಪೇಯಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಯಾವ ರೀತಿ ಟ್ಯಾಕ್ಸ್ ಲಯಬಿಲಿಟಿ ಕಂಪ್ಯೂಟ್ ಮಾಡಬೇಕು ಅಂತ ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಇದು ಈಗ ನಾವು ಮಾಡಿದ್ದು 23rd ಪ್ರಾಬ್ಲಮ್.